ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತಿರುಪತಿನಲ್ಲಿ ಸೆಕೆಂಡ್ ಡೇ ಇವತ್ತು. ಸೊ ಬೆಳಗ್ಗೆ ಎದ್ದು ಆರಾಮಾಗಿ ಎದ್ವಿ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಬೇಡ, ಅವಸರ ಮಾಡೋದು ಬೇಡ ಅಂತ. ಸೊ ಯಾಕಂದರೆ ರಾತ್ರಿ ಎಲ್ಲ ಟಯರ್ಡ್ ಆಗಿದ್ವಲ್ಲ, ನೆನ್ನೆಲ್ಲ ಟಯರ್ಡ್ ಆಗಿದ್ವಲ್ಲ, ರಾತ್ರಿ ಆರಾಮಾಗಿ ಮಲ್ಕೊಂಡಿದ್ದು. ಇವಾಗ ಆರಾಮಾಗಿ ಎದ್ದು ಕಾಫಿ ಹಾಲು ಎಲ್ಲ ಇಲ್ಲಿಗೆ ಬಂದಿತ್ತು, ಕುಡಿದ್ಬಿಟ್ಟು ಇವಾಗ ಚೆಕ್ಔಟ್ ಮಾಡಬೇಕು ಇವಾಗ. ಆದ್ರಿಂದ ಎಲ್ಲ ಲಗೇಜ್ ಎಲ್ಲ ತಗೊಂಡು ಆಮೇಲೆ ಹೊರಡೋಣ ಅಂತ. ಆ್ಯಂಡ್ ಇವತ್ತಿನ ಬಂದ್ಬಿಟ್ಟು ತಿರುಪತಿನಲ್ಲಿ ಇವತ್ತು ಎಲ್ಲೆಲ್ಲಿ ಹೋಗೋದು ಅಂತಂದ್ರೆ, ಇವತ್ತು ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕಾಳಹಸ್ತಿಗೆ ಹೋಗ್ಬೇಕು ಅಂತ. ಕಾಳಹಸ್ತಿಗೆ ಹೋಗಿ ತುಂಬಾ ವರ್ಷಗಳೇ ಆಗ್ಬಿಡ್ತು. ನಾವು ಯೂಶಲಿ ಯಾವಾಗ್ಲೂ ವರ್ಷ ತಿರುಪತಿಗೆ ಬಂದಾಗೆಲ್ಲ ಕಾಳಹಸ್ತಿಗೆ ಮಿಸ್ ಮಾಡ್ತಾನೆ ಇರಲಿಲ್ಲ, ಹೋಗ್ತಾ ಇದ್ವಿ. ಆದ್ರೆ ರೀಸೆಂಟ್ ಆಗಿ ಬಂದಾಗ ಹೋಗಕ್ ಆಗಿರ್ಲಿಲ್ಲ, ಒಂದೆರಡು ಸರಿ. ಆದ್ರಿಂದ ಅದ್ರಲ್ಲೂ ಇವಾಗ 5-6 ವರ್ಷ ಆಗೋಯ್ತಲ್ಲ ಹೋಗಿ. ಇನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ನಾವು ಹೋಗಕ್ ಆಗ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಿದೀವಲ್ಲ ಕಾಳಹಸ್ತಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಓಕೆನಾ? ಹೇಗಿರುತ್ತೆ ಏನು ಎತ್ತ ಅನ್ನೋದು. ನಿನ್ನೆ ಅಂತೂ ವಿಡಿಯೋ ನಾನು ದೇವಸ್ಥಾನದಲ್ಲಿ ಅಲ್ಲೆಲ್ಲ ವಿಡಿಯೋ ಮಾಡಕ್ಕೆಲ್ಲ ಕ್ಯಾಮ್ರಾ ತೆಗೆದು ಅದ್ರ ಫೋನ್ ತೆಗ್ದು ನಮ್ ಗುಂಡಮ್ಮ ತಿರ್ಸ್ಕೋತಾವಳೆ ನೋಡಿ. ಸೊ ಇವತ್ತು ನಾನು ಸ್ಯಾರಿ ವೇರ್ ಮಾಡಿಲ್ಲ, ತುಂಬಾನೇ ಖುಷಿ ಇದೆ. ಇಲ್ಲಿ AC ಇರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಸೀರೆ ಉಟ್ಕೋಬೇಕಂತಾನೆ ಉಟ್ಕೊಂಡೆ. ಸೊ ಇಲ್ಲಿ ನಾನು ಇಲ್ಲಿಂದ ಕಾಳಹಸ್ತಿಗೆ ಎಲ್ಲ ಹೋಗಿ ಸ್ಟ್ರೈಟು ಇಲ್ಲಿಗೆ ಬೆಂಗಳೂರಿಗೆ ಹೊರಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಡ್ರೆಸ್ಸೇ ಹಾಕೊಂಡೆ. ಸೊ ಒಂದ್ಸರಿ ತೋರಿಸ್ತೀನಿ. ನಂದು ಇದು ಜೈಪುರ್ ಕಾಟನ್ ಅಂತ ಬರ್ತದೆ, ಅದ್ರ ಪ್ಯೂರ್ ಕಾಟನ್ ಇದು ಡ್ರೆಸ್ಸು. ಇದು ವೇರ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ದುಪ್ಪಟ್ಟ ಇದೆ, ನಂಗೆ ದುಪ್ಪಟ್ಟ ತುಂಬಾ ಇಷ್ಟ ಆಗಿತ್ತು. ದೊಡ್ಡದಿದೆ ಇದು ದುಪ್ಪಟ್ಟ. ಸೊ ಅದರಿಂದ ಇದನ್ನ ತಗೊಂಡಿದ್ದೀನಿ. ಇದು ಬಿಟ್ರೆ ಕಂಫರ್ಟಬಲ್ ಆಗಿದೆ, ಪ್ಯಾಂಟ್ ಕಂಫರ್ಟಬಲ್ ಆಗಿದೆ ನನಗೆ. ಈ ತರ ತುಂಬಾ ಬಿಸಿಲಿದಾಗ ಕಾಟನ್ ಡ್ರೆಸ್ಸಸ್ ತುಂಬಾನೇ ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಟನ್ ಡ್ರೆಸ್ ನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ಸೀರೆ ಇತ್ತು, ಆದ್ರೆ ಸೋಮೇಳ ಅಂದ್ರೆ ಬೇಡ, ಅವಳನ್ನ ಎತ್ಕೊಂಡು ಸೀರೆ ಉಟ್ಕೊಂಡು ನಿಮ್ಗೆಲ್ಲ ಆಗಲ್ಲ, ಡ್ರೆಸ್ಸೇ ಕಂಫರ್ಟಬಲ್ ನಿಮಗೆ, ಅದೇ ಹಾಕೊಳ್ಳ ಮತ್ತೆ. ಯಾಕಂದ್ರೆ ನೀನ್ ಎಲ್ಲೋದ್ರೂ ಅದು ಇದು ಸರಿ ಮಾಡ್ಕೊಳ್ಳೋದೇ ಆಗೋಗುತ್ತೆ, ಕಾರ್ ಇಲ್ದಾಗ ಹತ್ತದಾಗ ಅದೆಲ್ಲ. ಅದ್ರಲ್ಲಿ ಈ ತರ ಲಾಂಗ್ ಜರ್ನಿ ಬಂದಾಗ ಅಂತ. ಸೊ ಅದಕ್ಕೋಸ್ಕರ ಸೊ ಆಯ್ತು, ನಾನೆಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದೆ. ನಿನ್ನೆ ಹಿಂದಿನ ದಿನ ಸ್ಯಾರಿ, ಇವತ್ತಿನ ದಿನ ಡ್ರೆಸ್ ಅಂತ ಹೇಳ್ಕೊಂಡು. ಓಕೆ, ಇದು ನನ್ನ ಔಟ್ಫಿಟ್. ಇನ್ನು ಖುಷಿಮಾಗೆ ರೆಡಿ ಮಾಡಿದ್ದಾಯ್ತು. ಅವಳಿಗೂ ಅಷ್ಟೇ ನೋಡಿ, ಅವಳಿಗೆ ಆಟ, ಅವಳಿಗೆ ಅಪ್ಪ ಮುದ್ದು ಮಗಳಿಗೆ ಒಂದು ಫ್ರಾಕ್, ಸೆಕೆ ಇರೋದ್ರಿಂದ ಒಂದು ಫ್ರಾಕ್ ಬೆಸ್ಟ್. ಅವಳಿಗೂ ಅಷ್ಟೇ ನಿನ್ನೆ ಕಾಟನ್ ಇದನ್ನು ಕೂಡ. ಸೊ ಅದಕ್ಕೆ ಹಾಕಿದ್ದೀನಿ. ಸೊ ಇನ್ನು ಚೆಕ್ಔಟ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ಅಂದರೆ ವಾಶ್ ಮಾಡಬೇಕಾಗಿರೋ ಬಟ್ಟೆ ಎಲ್ಲ ಒಂದು ಬ್ಯಾಗಿಗೆ ಹಾಕಿಟ್ಟಿದ್ವಿ. ಒಂದಷ್ಟು ಬಟ್ಟೆಗಳಿಂದ ತೇವಾಗಿರೋ ಟವಲ್ಸ್ಗಳೆಲ್ಲ ಒಂದು ಸಪ್ರೇಟಾಗಿ ಇಟ್ಟಿದ್ವಿ. ಇನ್ನು ರೆಡಿ ಆಗಿದ್ದಾಯ್ತು. ಇನ್ನು ಹೊರಡೋದಷ್ಟೇ. ಖುಷಿಮಾಗಿ ಹೊಟ್ಟೆ ಹಸ್ವಾಗ್ತದೆ ಅನ್ಸುತ್ತೆ, ನಮಗೂ ಹೊಟ್ಟೆ ಹಸ್ವಾಗ್ತದೆ. ಒಂದು ಸ್ಟ್ರಾಂಗ್ ಕಾಫಿ ಕುಟ್ವಿ, ಸಕ್ಕತ್ತಾಗಿತ್ತು ಕಾಫಿ ಮಾತ್ರ. ಇವಾಗ ಸ್ಟ್ರೈಟ್ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಅಲ್ಲ, ಫಸ್ಟ್ ತಿಂಡಿ ತಿನ್ಬೇಕು, ತಿಂಡಿ ತಿನ್ಬಿಟ್ಟು ಆಮೇಲೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಡೋದು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೆಕೆಂಡ್ ಡೇ ಖುಷಿಮಾಗಿ ಹಾಯ್ ಮಾಡಿರ್ತೀನಿ. ನೋಡಿ ಖುಷಿಮಾಗೆ ಹಬ್ಬು ಆಗಿದೆ ಫ್ರೆಂಡ್ಸ್. ನಿನ್ನೆ ಹುಲ್ಲು ತೆಗಿಬೇಕಾದ್ರೆ ಗಾಯ ಆಗ್ಬಿಟ್ಟು ರಕ್ತ ಬಂದ್ಬಿಟ್ಟಂತೆ. ಕಾವಲಿ ಅಂಟಿಕೊಂಡು ನಮ್ಮ ಮಗು ಒಂದು ಕರಳೆಲ್ಲ ಕ್ಯೂಸ್ದಾಗ ಆಗೋದು. ಅವಳು ಬಡ್ಕೊತಾ ಇದ್ರೆ ಕಿಲ್ಸ್ಕೊತಾ ಇದ್ರೆ ಅಷ್ಟೇ ಆಗ್ತಿತ್ತು. ಫಸ್ಟ್ ಮುಡಿನಲ್ಲಿ 9 ತಿಂಗಳು ಇರ್ಬೇಕಾದ್ರೆ ಒಂಚೂರು ಅಳ್ಳಿಲ್ಲ, ನಗ್ತಾ ಬಿಟ್ಟಿತ್ತು. ಇವಾಗ ಸಿಕ್ಕಾಬಟ್ಟೆ ಹತ್ಬಿಟ್ಲು. ಅಯ್ಯೋ ಬೇಜಾರಾಗೋಯ್ತು ನಿಜ. ಅಷ್ಟೇ, ಇದು ಲಾಸ್ಟ್ನೇ ಮುಡಿ ಅಷ್ಟೇ, ಇನ್ನು ಯಾವ ಮುಡಿನೂ ಇಲ್ಲ. ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದು. ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಅಂತ ಇದೆ, ನನ್ನ ನಾನ್ ವೆಜ್ ಹಾಕಿದ್ದಾರೆ, ಅದಕ್ಕೋಸ್ಕರನೇ ನಮಗೆ ವೆಜ್ ಬೇಕು. ನೋಡುವ, ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಯಾವುದೋ ಮಿಲೆಟ್ಸ್ ಇಡ್ಲಿ ಅಂತೆ, ಅದಕ್ಕೆ ತಗೊಳಕ್ಕೆ ಅಂತ ಬಂದಿದ್ದೀವಿ. ಆಪ್ಷನ್ ಇಲ್ಲ ಬೇರೆ, ಮಿಲೆಟ್ಸ್ ಇಡ್ಲಿ ಅಂತೆ. ಇದಕ್ಕೆ ಸಾಂಬಾರ್ ಚಟ್ನಿ ಕೂಡ ಕೊಡ್ತಾರೆ. ಇಡ್ಲಿನೇ ಬೆಸ್ಟು ಅಂತ ಹೇಳಿ ಸದ್ಯಕ್ಕೆ. ಶಿಮಾಗೆ ನಿನ್ನೆ ಗಾಯ ಆಗಿತ್ತಲ್ಲ, ಅಲ್ಲಿ ಶಿಮಾ ಹೌದು ಹೋಯ್ ಬಿಲ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಾಯಿದ್ದಾರೆ ಸಾಂಬಾರು ಚಟ್ನಿ ಹಾಕೋದಕ್ಕೋಸ್ಕರ. ನಮ್ಗೆ ಹೊಟ್ಟೆ ಹಸ್ವಾಗ್ತಾ ಇದೆ. ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ.
ಬರ್ತಿದ್ದಂಗೆ ಫುಲ್ ಅಟ್ಯಾಕು, ಅಣ್ಣ 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 ಅಂತ. ಅಯ್ಯೋ, ಕನ್ನಡ ಬರುತ್ತೇನೋ? ಕನ್ನಡ ಬರುತ್ತೇನೋ? ಸೂಪರ್. ಯಾವ ಊರು? ರಾಯಚೂರು. ಇಲ್ಲೇನೋ ಮಾಡ್ತಿದ್ಯಾ? ಸ್ಕೂಲ್ಗೆ ಹೋಗಲ್ಲೇನೋ? ಮತ್ತೆ ಮತ್ತೆ ಏನೇ ಮಾಡ್ತಿದ್ಯಾ ಇಲ್ಲಿ? ಲೀವ್ ಕೊಟ್ಟಾರ. ಹೂ ಕಟ್ಟವ್ರಾ? ಲೀವ್ ಕೊಟ್ಟಾರ, ರಜಾ ಕೊಟ್ಟಾರ. ಎಷ್ಟನೇ ಕ್ಲಾಸು? 7ನೇ ಕ್ಲಾಸಾ? ನೋಡಿ ಈ ತರ ಬಂದ್ಬಿಟ್ಟು ರಾಯಚೂರು ಅಂತ ನಮ್ಮ ಕರ್ನಾಟಕದವ್ರಂತೆ, ತಿರುಪತಿಗೆ ಬಂದವ್ರೆ. ಇವನ್ ಯಾರು? ನಿಮ್ಮ ಅಪ್ಪ ಅಮ್ಮನ ಇಲ್ಲೇ ಇದಾರಾ? ಹೌದಾ? ಲೀವ್ ಕೊಟ್ಟಾರ. ಲೀವ್ ಕೊಟ್ರೆ ಈ ತರ ಮಾಡ್ಬಾರ್ದಲ್ಲ ಮಗ. ಅಪ್ಪ ನಮ್ಮಮ್ಮ ಇದಾರಂತ ಬಂದಿ. ಇಲ್ಲಿ ಏನ್ ಮಾಡ್ತಾರೆ? ಇಲ್ಲಿ ಅವ್ರೇನ್ ಮಾಡ್ತವ್ರೆ ಇಲ್ಲಿ ಬಂದು ನಿಮ್ಮ ಅಪ್ಪ ಅಮ್ಮ? ಅವ್ರಿಗೂ ವೇಷ ಹಾಕೊಂಡು ಅವ್ರು ಇದೇ ಮಾಡೋದ? ವೇಷ ಹಾಕೊಂಡು ಇದನ್ನೇ ಮಾಡ್ತಾರ ಅವ್ರುನು? ಅಲ್ಲ ಕಣ, ಏನ್ ಸ್ಕೂಲ್ಗೆ ಹೋಗ್ಕೊಂಡು ಇದ್ ಮಾಡ್ತೇನೆ ನೆಕ್ಸ್ಟ್? ಇಲ್ಲ ಸರಿನಾ ತಪ್ಪ? ಸ್ಕೂಲೇ ಓದ್ತೇನೆ. ಅಲ್ಲ ಇದು ಸರಿನಾ ತಪ್ಪ ನೀನ್ ಮಾಡ್ತಾರೋದು? ಅದೇನೇ ಹೇಳ, ತಪ್ಪಲ್ವಾ? ಮಾಡಬಾರ್ದಲ್ಲ ಈ ವಯಸ್ಸಿಗೆ ಇದೆಲ್ಲ ಮಾಡಬಾರ್ದು. ಅಪ್ಪ ಅಮ್ಮ ಏನೋ ವೃತ್ತಿ ಓಕೆ ಸರಿ, ನೀನ್ ಹಂಗೆಲ್ಲ ಮಾಡಬಾರ್ದು. ನೆಕ್ಸ್ಟ್ ಇವ್ನು ಚಿಕ್ಕವನ್ ಕಣೋ, ಇವನನ್ನು ಕರ್ಕೊಂಡ್ ಬಂದು ಈ ತರ ಬಿಸಿಲಲ್ಲೆಲ್ಲ ಮಾಡಕ್ ತಪ್ಪು. ನೀವು ನೆಕ್ಸ್ಟ್ ಓದ್ತಿಯಲ್ಲ, ಓದ್ಕೊಂಡು ಇದು ಮಾಡಬಾರ್ದು, ವೃತ್ತಿ ಬೇರೆ ಮಾಡ್ಬೇಕು. ಅರ್ಥಾಯ್ತಾ? ಸರಿನಾ? ನೀನ್ ನನಗೆ ಹೇಳು, ದೇವ್ರ ಕೈ ಕಾಲು ಕೊಟ್ಟಿದ್ದೆ ಅಂತಾನೆ, ಬುದ್ಧಿ ಕೊಟ್ಟಿದ್ದೆ ಅಂತಾನೆ, ಅದೇನಾ? ಬಿಡ್ಲಿ ಯಾರು ಬಿಡೋದು? ಕೈ ಇಲ್ಲ, ಸರಿ ಇಲ್ಲ, ತಲೆ ಸರಿ ಇಲ್ಲ, ಅವ್ರ ತಾನೆ. ನಿಂಗೆಲ್ಲ ಚೆನ್ನಾಗಿದ್ಯಲ್ಲ ಮಗ. ನನ್ಗೆ ನಿಂಗ 5 ರೂಪಾಯಿ ಕೊಡ್ತೀನಿ, 10 ರೂಪಾಯಿ ಕೊಡ್ತೀನಿ, ಅದು ದೊಡ್ಡ ವಿಷಯ ಅಲ್ಲ ಅಲ್ವಾ? ಅದ್ ಬೇಡ ಅಲ್ಲ? ಓದ್ಕೋಬೇಕು, ಮಾಡ್ಕೋಬೇಕು, ಹಿಂಗಿರ್ಬೇಕು. ಏನ ಅಣ್ಣಾಗ ಬಿಚ್ಚಿ ಕೊಡು ಖುಷಿ, ಅಣ್ಣಾಗ ಬಿಚ್ಚಿ ಕೊಡು. ಇದು ಬಿಚ್ಚಿ ಅಣ್ಣಾಗಿ. ಎಲ್ಲ ಅಣ್ಣ ಊಟ ತಿಂತೀಯಾ? ಸರಿ ಬಾ, ಕೊಡ್ಸ್ತೀನಿ. ಸರಿ ರೆಡಿ ನಡಿ. ಊಟ ಬೇಕಂತೆ ಅವ್ರಿಗೆ, ಊಟ ಕೊಡ್ಸೋಣ. ದುಡ್ಡು ಕೊಡೋದು ಬೇಡ ಬೇಕಾದ್ರೆ. ಊಟ ಬೇಕಂತಲ್ಲ, ಅದಕ್ಕೆ ಹೋಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ఎన్ని రెండా? 140 140 ಮನಿ ರಾವಲ್ಲ. ಅರ್ಥ ಆಯ್ತು ನಮಗೆ ಹೇಳಿದ್ದು? ಅಂಕಲ್ ಹೇಳಿದ್ದು ಅರ್ಥ ಆಯ್ತಾ? ಅವ್ರಿಗೆ ಊಟ ಕೊಡಿಸ್ಬಿಟ್ಟು ನಾವು ಹೊರಡೋದು. ಊಟ ಇಳಿಸ್ಕೊಂಡ್ರೆ ಊಟನ ಏನ್ ವೆಜ್ಜಾ ನಾನ್ ವೆಜ್ಜಾ ನಿಮ್ಮ ಹತ್ರ? ಪ್ಯೂರ್ ವೆಜ್ಜಾ? ಓಕೆ, ಹೀಗೆ ಹೋಗ್ಬಿಡೋಣ ಸುಮ್ಮನೆ. ಓಕೆನ್ರ, ಬಾಯ್. ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಇಲ್ಲೂ ಫೋನ್ ಅಲೋ ಇಲ್ಲ ಅನ್ಕೊತೀನಿ, ಕೊಟ್ಟೋಗ್ಬೇಕೇನೋ, ಕೊಟ್ಬಿಟ್ಟು ಹೋಗ್ತೀವಿ. ಮರ್ತೇಬಿಟ್ಟೆ, ಆ ಹುಡುಗರು ಬಂದ್ರಲ್ಲ ಆ ಟೈಮ್ನಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲಿಲ್ಲ. ಫೋನ್ ಕೊಟ್ಟು ಇದೇನಿದು ನೀರು? ಸೊ ಏನು ನೀರು ಇಲ್ಲಿ? ನೀರು ಏನು ನೀರೋ ಗೊತ್ತಿಲ್ಲ. ಚಪ್ಪಲೆಲ್ಲ ನಿಂದೋಯ್ತು, ಚಪ್ಪಲೆಲ್ಲ ನಿಂದೋಯ್ತು. ದೇವಸ್ಥಾನದಿಂದ ವಾಪಸ್ ಬಂದಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಖುಷಿಮಾಗೆ ಊಟ ಮಾಡಿಸೋಣ ಅಂತ. ಆ ಹುಡುಗರಿಗೆ ನಾವು ದೇವಸ್ಥಾನಕ್ಕೆ ಕೊಡೋಕ್ಕೂ ಮುಂಚೆ ಊಟ ಅಂತ ಹೇಳಿದ್ವಲ್ಲ, ಊಟ ಕೊಟ್ಬಿಡಿ ಅಂತ ಅಲ್ಲೇ ಬಿಸಿ ಬಿಸಿ ಊಟ ತರ್ತಾಯಿದ್ರು. ದಾಲು ಆ ಥರ ಎಲ್ಲ ಇತ್ತು. ಖುಷಿಮಾಗ ಒಂದು ಸ್ವಲ್ಪ ದಾಲಲ್ಲಿ ಊಟ ಮಾಡಿಸೋಣ ಅಂತ. ಈ ಹೊರಗಡೆ ಬಂದಾಗ ಈ ಮಕ್ಕಳು ಊಟ ಮಾಡಲ್ಲ, ಅದೊಂದೇ ಬೇಜಾರು. ಲಾಸ್ಟಿಗೆ ಇನ್ನೇನು ಮಾಡೋದು, ಅವಳು ತಿನ್ನಲಿಲ್ಲ ಸರಿಯಾಗಿ, ನಾನೇ ಊಟ ಮಾಡಿದೆ ಆಮೇಲೆ. ಓಕೆ ಫ್ರೆಂಡ್ಸ್, ಪದ್ಮಾವತಿ ಅಮ್ಮನವ್ರ ದೇವಸ್ಥಾನದಲ್ಲಿ ದರ್ಶನ ಏನಾಯಿತು ಅಂತಂದರೆ, ಒಳಗಡೆ ಹೋಗೋಕ್ಕೆ ಆಗಲಿಲ್ಲ ನಮಗೆ. ಶುಕ್ರವಾರ ಆಗಿರೋದ್ರಿಂದ ಏನು ತುಂಬಾ ರಶು. ಹೆಂಗೆ ಅಂದರೆ ನಾವು ಹಿಂಗೆ ಹೋಗಿ ನಿಂತಿದ ತಕ್ಷಣನೇ ನಮಗೆ ವಾಪಸ್ ಬರೋಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಜನ ಇದ್ರು. ಇದೆಯಲ್ಲಿ ಅಷ್ಟು ಜನ ಇದ್ರು. ಒಂಥರ ಹಿಂಗೆ ಅಂತಂದರೆ ಖುಷಿನ ಇಟ್ಕೊಂಡು ತುಂಬಾ ಕಷ್ಟ ಅನ್ನೋ ಥರ ಫೀಲ್ ಆಗೋಯ್ತು ನಮಗೆ.
ಸೊ ಆಮೇಲೆ ಅಲ್ಲಿ ಹೋದ್ವಿ. 50 ರೂಪಾಯಿ ಟಿಕೆಟ್ಗೆ ಒಂದು, ಮತ್ತೆ 200 ರೂಪಾಯಿ ಟಿಕೆಟ್ಗೆ ಅಂದ್ರು. ನಾವು 200 ರೂಪಾಯಿ ಟಿಕೆಟ್ ತಗೊಂಡೇನೆ ಹೋಗೋದಕ್ಕೆ ರೆಡಿ ಇದ್ವಿ. ಆಮೇಲೆ ಅಲ್ಲಿ ಮಾತಾಡೋಕೆ ಶುರು ಮಾಡಿದ್ರು, ಇವತ್ತು 4 ಅವರ್ ಆಗುತ್ತಂತೆ ಏನು ದರ್ಶನ ಆಗಕ್ಕೆ ಅಂತ. ನಾನು ಸೋಮ್ ಮುಖ ನೋಡೋಕೆ, ಸೋಮ್ ನನ್ ಮುಖ ನೋಡೋದಕ್ಕೆ, ಇಬ್ರಿಗೂ ಟೆನ್ಷನ್ ಆಗ್ಬಿಡ್ತು. ಖುಷಿ ಬೇರೆ ಅಳ್ತಾ ಇದ್ದಾಳೆ, ಜೊತೆಗೆ ರಕ್ಷಿತ್ ಕಾರ್ ಲಾಕ್ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ಹೋಗಿದ್ದಾನೆ. ಹೆಂಗಾಗೋಯ್ತು ಅಂದ್ರೆ ಆಮೇಲೆ ಸೋಮು ನಾನು ಮುಖ ನೋಡ್ಕೊಂಡು ಸೋಮ್ ಹೇಳಿದ್ರು, ನಿಖಿತಾ ದೇವಸ್ಥಾನದ ಮುಂದೆಯಿಂದ ನಮಸ್ಕಾರ ಮಾಡ್ಬಿಟ್ಟು ಹೋಗ್ಬಿಟ್ಟೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಮೇಲೆ ದೇವಸ್ಥಾನದಿಂದ ಮುಂದೆ ಹೋಗಿ ನಮಸ್ಕಾರ ಮಾಡಿ. ಅದು ಹೆಂಗೆ ಅಂತಂದ್ರೆ ಒಂದು ಪ್ರದಕ್ಷಿಣೆ, ಫುಲ್ಲು ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದು ಕಾಲು ಈ ಕೆಂಡದ ಮೇಲೆ ಇಡ್ತೀವಿ ಗೊತ್ತಾ. ಆಕ್ಚುಲಿ ನಮ್ದೇನ್ ಗೊತ್ತಾ, ರಾಂಗ್ ಟೈಮಿಂಗ್ ನಮ್ದು ಈ ಸಮ್ಮರ್ ಸೀಸನ್ ಅಲ್ಲಿ ಮಕ್ಕಳನ್ನ ಎತ್ಕೊಂಡು ಎಸ್ಪೆಷಲಿ ದೇವಸ್ಥಾನಗಳು. ಇದು ಜೂನ್ 31 ಇವತ್ತು, ಸಾರಿ ಮೇ 31, ಜೂನ್ ಇನ್ನು ನಾಳೆಯಿಂದ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ನಿಮ್ಮನ್ನ ಕೇಳ್ಬೇಕು ಎಕ್ಸ್ಪೀರಿಯನ್ಸ್. ನನ್ಗೆ ಅಭ್ಯಾಸ ಇದೆ, 20 ವರ್ಷದಿಂದ ನಾನು ಬರ್ತಾ ಇರೋದಂಗೆಲ್ಲ ಅಭ್ಯಾಸ ಇದೆ. ಫ್ಯಾಮಿಲಿ ಜೊತೆನಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದೆ ಫಸ್ಟ್ ಟೈಮ್. ಸೊ ಹೇಳೋದೇನು ಅಂತಂದ್ರೆ, ಮಕ್ಳನ್ನ ಎತ್ಕೊಂಡು ಬರ್ತಾರವ್ರಿಗೆಲ್ಲರಿಗೂ ಏನು ಅಂತಂದ್ರೆ ತುಂಬಾ ಪ್ರಿಪೇರ್ ಆಗಿ ಬನ್ನಿ. ಸೊ ಇಲ್ಲಿನ ವಾತಾವರಣಕ್ಕೆ, ಯಾಕೆ ಬ್ಯಾಂಗ್ಳೂರ್ದು ವಾತಾವರಣ ಡಿಫ್ರೆಂಟ್, ಇಲ್ಲಿನ ವಾತಾವರಣನೇ ಡಿಫ್ರೆಂಟ್. ಆಮೇಲೆ ಈ ತರ ಎಲ್ಲ ಬುಕ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಯೂಶಲಿ ಸಮ್ಮರ್ ನ ಅವಾಯ್ಡ್ ಮಾಡಿ. ಹೌದು, ನಾವು ಸಮ್ಮರ್ ಅಲ್ಲಿ ಬಂದಿಲ್ಲ. ಒಂದ್ಸರಿ ಬಂದಿದೀವಿ, ಆದ್ರೆ ಇಷ್ಟೊಂದು ಬಿಸಿಲು ಇರ್ಲಿಲ್ಲ. ಇತ್ತು ಈ ಲೆವೆಲ್ ಇರ್ಲಿಲ್ಲ ಬಿಸಿಲು. ನಿಜವಾಗ್ಲೂ ಮಕ್ಳಿರೋರ್ ಮಾತ್ರ ಚಾನ್ಸ್ ತಗೊಳ್ಳೇಬಿಡಿ. ಯಾರೋ ಪಾಪ ನಿನ್ನೆ ಮಗು ಇಟ್ಕೊಂಡಿರೋರು ಬಂದಿದ್ರು, ಪಾಪ ಅದ್ರ ಗಂಟ್ಲೆಲ್ಲ ಒಣಗೋಗಿರ್ಬೇಕು. ಒಂದು 2 hours ಆದ್ರೂ ಅಳ್ತಾನೆ ಇತ್ತು ಪಾಪ ಮಗು. ಅವ್ರ ಅಪ್ಪ ಅಮ್ಮ ಎಷ್ಟು. ನಾವೇನಾದ್ರು ಎತ್ಕೊಳ್ಳೋಣ ಅಂತಂದ್ರೆ ನಮ್ಗುನು ಕೂಡ ಹೋಗೋ ಬರಲ್ಲ. ಖುಷಿ ಅವ್ರ ಅಪ್ಪನ ಹತ್ರ ಬಿಟ್ರೆ ನನ್ನ ಹತ್ರನೇ ಬರ್ತಾ ಇಲ್ಲ. ಸೊ ಇಲ್ಲ ಅಂದ್ರೆ ರಕ್ಷಿತ್ ಹತ್ರ ಅಂತೂ ಹೋಗ್ತಾನೆ ಇಲ್ಲ. ಸೊ ಅದು ನಮ್ಗಿನ್ನು ಪ್ರಾಬ್ಲಮ್ ಆಯ್ತು. ಸೋಮ್ ಕೈಯೆಲ್ಲ ನೋವ್ತಾ ಇದೆಯಂತೆ, ಎಡಗೈ ಅಂತೂ ಎತ್ಕೊಂಡು ಮಲ್ಕೊಂಡ್ ಬಿಟ್ಟಿದ್ರು. ಅಂಡ್ ಸೋಮ್ ಮುಂದೆ ಹೊಟ್ಟೋಗ್ಬಿಟ್ಟಿದ್ರು. ನಾನು ರಕ್ಷಿ ಮಾತ್ರ ಹಿಂದೆನೆ ಇದ್ವಿ. ಸೊ ಈ ತರ ಮಕ್ಳಿರೋರು ಆದಷ್ಟು ಅವಾಯ್ಡ್ ಮಾಡಿ. ಈ ಟೈಮ್ ನಲ್ಲಿ ಆದಷ್ಟು ತುಂಬಾನೇ ಬಿಸಿಲಿದೆ, ಎಕ್ಸ್ಟ್ರೀಮ್ ಬಿಸಿಲು. ಆದ್ರೂ ಮುಗ್ದೋಯ್ತು ಅನ್ಸುತ್ತೆ, ಏನೇನ್ ಬಿಸಿಲು, ಮಳೆನೂ ಇಲ್ಲಪ್ಪ. ಏನೋ ಮಳೆಗಾಲ ಮಳೆ ಆಗಿಲ್ಲ, ಹಾಗಾಗಿ ಇನ್ನು ಬಿಸಿ ಹಂಗೆ ಇದೆ. ಹೌದು. ಆದ್ರೆ ಹೋಗಿ ಬರೋ ಜರ್ನಿ ಎಲ್ಲ ಎಕ್ಸ್ಪೀರಿಯನ್ಸ್. ಹೋಗಿ ಬರೋದ್ ಮಾತ್ರ ನಿಜವಾಗ್ಲೂ ಗೊತ್ತೇ ಆಗಲ್ಲ. ಏನ್ ಗೊತ್ತಾ, ಬೆಳಿಗ್ಗೆ 6:30 7 ಗಂಟೆಗೆ ಮನೆ ಬಿಟ್ಟಿದಂತ ಅಂದ್ರು ಆಗ್ಲೇ 10:30 11 ಗಂಟೆಗೆ ತಿರುಪತಿನಲ್ಲಿ ಇದೀವಿ. ನಮಗೆ ಒಂದಿಷ್ಟು ಗೊತ್ತಾಗ್ಲಿಲ್ಲ ತಿರುಪತಿಗೆ ಹೋಗಿದ್ದು. ಇವಾಗ ಬರ್ಬೇಕಾದ್ರೂ ಅಷ್ಟೇ, ನಾ ಬರೋದನ್ನ ಸ್ಟೋರಿ ಹೇಳಿಲ್ಲ ನಿಮ್ಗೆ. ಇವಾಗ ಆಯ್ತು ಪದ್ಮಾವತಿ ಆಯ್ತಾ, ಹೊರಗಡೆಯಿಂದಾನೇ ನಮಸ್ಕಾರ ಮಾಡಿ ಆ ಒಂದು ತಾವ್ರೆ ಕಮಲದ ಹೂವ ತಗೊಂಡಿದೆ, ಅದಲ್ಲೇ ನಮಸ್ಕಾರ ಮಾಡಿ. ಸೊ ಯಾರೋ ಪುಣ್ಯಾತ್ಮರು ಕುಂಕುಮ ತಂದ್ಕೊಟ್ರು ಒಳಗಡೆಯಿಂದ. ನಾವು ಮಾಡ್ಕೊಂಡು ಮುಂದೆ ಅಮ್ಮ ತಪ್ಪು ಎಲ್ಲ ನಿಮ್ಗೆ ಇರ್ಲಿ, ಮಗು ಇಟ್ಕೊಂಡಿದೀವಿ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಸರಿ ಅಂದ್ಬಿಟ್ಟು ಅಲ್ಲಿಂದ ದೂರದಿಂದಾನೇ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಹೊರಗೆ. ಆಮೇಲೆ ಕಾಳಹಸ್ತಿಗೆ ಹೋದ್ರೆ, ಇನ್ನು ಕಾಳಹಸ್ತಿನಲ್ಲೂ ಇದೇ ತರ ಇರುತ್ತೆ ಸಿಚುಯೇಷನ್ ಸೇಮ್. ಯಾಕಂದ್ರೆ ಅದು ಅಷ್ಟೇ, ಇನ್ನೂ ತುಂಬಾ ಕ್ಯೂ ಇರುತ್ತೆ. ನಾನು ನೋಡಿದೀನಿ. ದೇವಸ್ಥಾನದ ಒಳಗಡೆ ಹೋಗೋವರೆಗೂ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತು. ಆದ್ರೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ತಣ್ಣಗಿದೆ, ಯಾಕಂದ್ರೆ ಅದು ಫುಲ್ ಕಲ್ಲಿಂದಾನೇ ಇದ್ ಮಾಡಿರೋದು. ಅಲ್ಲೇನ್ರಿ ಚೆನ್ನಾಗಿದೆ. ಆದ್ರೆ ಅಲ್ಲಿವರೆಗೂ ಇಲ್ಲಿಂದ 1 hour ಜರ್ನಿ, ಮತ್ತೆ ಅಲ್ಲಿಂದ ಇಲ್ಲಿಗೆ 1 hour ಜರ್ನಿ. ಸೋಮಂದ್ರ ನಿಖಿತ ನೆಕ್ಸ್ಟ್ ಟೈಮ್ ನಾನು ಬೇಕಾದ್ರೆ ಹೋಗ್ತೀನಿ ನೋಡು, ಯಾಕಂದ್ರೆ ನನಗೋಗೋ ಮನ್ಸಿತ್ತು ಅಂತಂದ್ರೆ ಕಷ್ಟ ಅಲ್ವಾ. ಆದ್ರಿಂದ ಸೋಮ್ ನೋಡು ನಿಂಗೆ ಅನ್ಸುತ್ತೆ, ಏನ್ ಅನ್ಸುತ್ತೆ ಅಂತ ಸೋಮ್ ಕೇಳ್ತಾರೆ. ನಾನು ನಿಂಗೆ ಏನ್ ಅನ್ಸುತ್ತೆ ನೀವ್ ಹೇಳಿ ಅಂತ ಇಬ್ರು. ಆಮೇಲೆ ಸಮ್ ನೀವೇನಂತೀರ ಡಿಸೈಡ್ ಅದ್ರ ಮೇಲೆ ಅಂತ. ನಾನಾದ್ರೂ ಯಾವಾಗ್ಲಾರು ಒಂದ್ಸರಿ ಹೋಗಿ ಬರ್ತೀನಿ ಬೇಕಾದ್ರೆ ನಿಖಿತ, ನೀನ್ ನೋಡು ಅಂತ ಹೇಳಿದ್ರು. ನೀವ್ ಹೆಂಗಂತೀರ ಹಂಗೆ ಸೋಮ್ಗೆ ಖುಷಿ ಇಟ್ಕೊಂಡೊಳಗೆ ಬೇರೆ ಕೂದಲು ಬೇರೆ ಮಂಡೆ ಮುಡಿ ಕೊಟ್ಟಿರೋದ, ಬಿಸಿ ತಾಗ್ತದೆ ಅವಳು. ಮತ್ತೆ ಊಟನೂ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಟೋಪಿ ಗಿಪ್ಪಿ ಏನು ಹಾಕೊಳ್ಳಲ್ಲ, ಬೇರೆ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ. ಈ ಕ್ಲೈಮೇಟ್ಗೆ ಬೇಗ ಸುಸ್ತಾಗ್ತಾ ಇದೆ, ಬಾಡಿ ಬೇಗ ಡ್ರೈನ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಏನ್ ಮಾಡೋದಕ್ಕೂ ಮನ್ಸಾಗಲ್ಲ, ತಲೆ ಓಡಲ್ಲ, ತುಂಬಾ ಇದಾಗ್ತದೆ. ಹಂಗಾಯ್ತು. ಅದಕ್ಕೆ ಬೇಡ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಅಲ್ಲೇ ಆ ಹುಡುಗರಿಗೆ ಊಟ ಕೊಡ್ಸಿದ್ವಲ್ಲ, ಅಲ್ಲೇ ಖುಷಿಗೆ ಒಂಚೂರು ಏನಾದ್ರು ಅನ್ನ ಪಪ್ಪು ಅಂತೆಲ್ಲ ಹೇಳ್ತಿದ್ರು, ಅದು ತಿನ್ಸೋಣ ಅಂದ್ಬಿಟ್ಟು ಊಟ ತಗೊಂಡೆ ಒಂದೇ ಒಂದು. ಆದ್ರೆ ಅವಳು ಆ ಊಟನೇ ಮಾಡ್ಲಿಲ್ಲ, ಅವಳಿಗೆ ಸೆಟ್ ಆಗ್ತಿಲ್ಲ. ಈ ಹೊರಗಡೆ ಬಂದಾಗ ಎಲ್ಲ ಊಟ ಮಾಡಲ್ಲ, ಅದೊಂದೇ ಪ್ರಾಬ್ಲಮ್. ಸರಿ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಹೊರಟ್ಬಿಟ್ಟು ಫ್ರೆಂಡ್ಸ್ ಇವಾಗ
ವಾಪಸ್ಸು ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಇನ್ನೊಂದು ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು, ಈ ಬಿಸಿಲಲ್ಲಿ ಬೇಡ ಅಂತ. ಬರ್ಲೇಬೇಕು ಅಂತಂದ್ರೆ ಗಾಡಿ ಇರುತ್ತೆ, ಏನ್ ಬುಕ್ ಮಾಡೋ ನೆಸೆಸಿಟಿ ಇಲ್ಲ, ಬಂದು ಪಟ್ ಅಂತ ಮಾಡ್ಕೊಂಡು ಹೋಗೋದು. ಮತ್ತೆ ನಮ್ಗೆ ಹೋಗೋದು ಬರೋದು ಹೆವಿ ಅಂತ ಅನಿಸ್ಲಿಲ್ಲ ಅಲ್ಲ ಸೊ ಏನು ಅನಿಸ್ಲಿಲ್ಲ. ನಮ್ ಸೋಮ್ಗೆ ನಮ್ಮ ಮನೆಯಿಂದ ನೆಲಮಂಗ್ಲ ಅಲ್ಲೂ ಹೋದಂಗೆ ಫೀಲ್ ಆಯ್ತು. ನಿನ್ನೆ ನೆಲಮಂಗ್ಲ ಅಂದ್ರಿ, ನಾಗಮಂಗ್ಲ ಹೋದಂಗೆ ಫೀಲ್ ಆಯ್ತು ಅಂತ ಅಂದ್ರು. ನಾನು ಅದಕ್ಕೆ ಚೆನ್ನಾಗಿದೆ. ಸೊ ಆದ್ರಿಂದ ಏನು ಫೀಲ್ ಆಗ್ಲಿಲ್ಲ. ಊರಿಗೆ ಹೋಗಿ ಬಂದಂಗೆ ಫೀಲ್ ಆಯ್ತು ನಮ್ಗೆ ಅಷ್ಟೇನೆ. ಊರಿಗೆ ಅಂದ್ರೆ 1 hour 1.5 hour ಎಲ್ಲ ತಿನ್ನಪ್ಪಂದೆ ಅಷ್ಟೇ. ಅವ್ರದ್ದು ಸ್ವಲ್ಪ ಇದಾಯ್ತು ದರ್ಶನ ಎಲ್ಲ ಮಾಡಿರೋ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಲ್ಲಿ ಭಗವಂತನಿಗೆ ಅಲಂಕಾರ ಇಲ್ಲ ಅನ್ನೋದು ಹೌದು. ಬಟ್ ನಂಗೆ ಇದೊಂಥರ ಡಿಫ್ರೆಂಟ್. ಯಾವಾಗ್ಲೂ ಅಲಂಕಾರ, ಹೂವಿನ ಅಲಂಕಾರ ಮಾಡಿರೋದನ್ನ ನೋಡಿ ನೋಡಿ ಇವಾಗ ಫುಲ್ ನೀಟ್. ಮೊದ್ಲು ಮುಖ ಮಾತ್ರ ಕಾಣಿಸ್ತಾ ಇತ್ತು ರೀ, ಇವಾಗ ಫುಲ್ ಕಂಪ್ಲೀಟ್ ಬಾಡಿ. ನನಗಂತೂ 30 ಸೆಕೆಂಡ್ ದರ್ಶನ ಆಯ್ತು. 30 ಸೆಕೆಂಡ್ ದರ್ಶನ ಆಯ್ತು, ಚೆನ್ನಾಗಾಯ್ತು, ನಿಧಾನವಾಗಾಯ್ತು, ಖುಷಿ ಆಯ್ತು. ಗೋವಿಂದ ಗೋವಿಂದ. ಮಾವಿನಕಾಯಿ ನೋಡ್ರಿ ಎಷ್ಟು ಸ್ಟಪ್ಪ ಇಟ್ಟವ್ರೆ. ಇಲ್ಲಿ ಮಾವಿನಕಾಯಿ ಮರ ಇದೆ, ಅದಕ್ಕೆ ಅಲ್ಲಿನ ಕಿತ್ಕೊಂಡ್ಬಿಟ್ಟಿಟ್ಟವ್ರೇನು. ನಮ್ಮನೆ ಹೈವೇನಲ್ಲಿ ಹೋಯ್ತಾ ಇದ್ರೆ ಹಂಗೆ ಹೋಯ್ತಾನೆ ಇರ್ತಾರೆ, ಎಲ್ಲೂ ನಿಲ್ಸಲ್ಲ, ಏನಿಲ್ಲ. ಅವ್ ಆಂಟಿ ನೋಡಿ ಸೀರೆ ಹಾಕೊಂಡು 2 ಕಡೆ ಕಾಲ ಹಾಕೊಂಡು ಕೂತೈತೆ ಗಾಡಿಲಿ. ಇಲ್ಲಿರೋರು ಏನು ಅಂತಂದ್ರೆ ನಿಖಿತ, ಶ್ರಮಜೀವಿ ಜನಗಳು, ತುಂಬಾ ಶ್ರಮಜೀವಿ. ಬಿಸಿಲಲ್ಲಿ ನೋಡಿ ಇಂತ ಅಂದ್ರೆ ಇಲ್ಲಿ ಕ್ಲೈಮೇಟಿಗೆ ಅಲ್ಲಿ ಹಂಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನ್ ಗೊತ್ತಾ, ನನ್ನ ಲೈಫಲ್ಲೇ ಇಷ್ಟು ವರ್ಷದ ಜರ್ನಿನಲ್ಲಿ ದೇವಸ್ಥಾನಕ್ಕೆ ಅಂತ ಬಂದು ವಾಪಸ್ ಹಿಂದೆ ತಿರುಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಯಾವತ್ತೂ ಮಿಸ್ ಮಾಡೇ ಇಲ್ಲ ನಾವು. ಈ ಬಿಸ್ಲಿಗೆ ಆಗ್ತಾ ಇಲ್ಲ, ಕಾಲು ಕೆಂಡದ ಮೇಲೆ ಕಾಲು ಇಟ್ಟಂಗ ಆಗ್ತಾ ಇದೆ, ನೆಲದ ಮೇಲೆ ಕೆಂಡದ ಮೇಲೆ ಇಟ್ಟಂಗ ಕಾಲು ಫೀಲ್ ಆಗ್ತಾ ಇದೆ. ಹೆಂಗೆ ಮಗುನ ಇಟ್ಕೊಂಡು ಹೆಂಗ್ ಓಡೋಗೋದು, ಹೆಂಗ ಇದ್ ಮಾಡೋದು, ಯಪ್ಪ ನಿಜವಾಗ್ಲೂ ಆ ದೇವರಿಗೆ ಅಲ್ಲಿಂದಾನೆ ದೇವರೇ ನಮ್ಮಪ್ಪ ಕ್ಷಮಿಸ್ಬಿಡಪ್ಪ ಅಂತ ಇಲ್ಲಿಂದಾನೆ ಬೇಡ್ಕೊಂಡು ನೋಡ್ತಾ ಇದ್ವಿ. ಇನ್ ಚಾನ್ಸ್ ತಗೊಳ್ಳೋಣ ಯಾವತ್ತಿದ್ರು. ನಾನು ಅದಕ್ಕೆ ಹೇಳ್ಬಿಟ್ಟೆ, ಸ್ವಾಮಿ ಯಾವತ್ತೇ ಆಗ್ಲಿ ಮಳೆಗಾಲ ಇಲ್ಲ ಚಳಿಗಾಲ ಟೈಮಲ್ಲಿ ನಾವು ಈ ತರ ಟೆಂಪಲ್ಗಳಿಗೆ ಬರೋದ, ಯಾವ್ದೇ ಟೆಂಪಲ್ಗಳಾಗ್ಲಿ ಅಂತ ಹೇಳಿದೆ. ಸೋಮ್ ಕೂಡ ಆಯ್ತು ಅಂತ ಹೇಳಿದ್ರು. ಒಂದು ಫೋಟೋನು ತಗೊಳಕ್ ಆಗ್ಲಿಲ್ಲ ನಮ್ ಕೈಲಿ. ಅದೇ ಇನ್ನು ಬೇಜಾರು ಅಂತಂದ್ರೆ ನೋಡುವ, ಮನೆ ಹತ್ರ ಇಲ್ಲಿ ಎಲ್ಲಾರು ಅಂತ ಹೋಯ್ತಾ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ನನ್ನ ಮಗಳು ಬೇರೆ ಇಲ್ಲಿ ಅವಳು ಸುಸ್ತಾಗ್ಬಿಟ್ರವಳೆ, ಮಲ್ಕೊಂಡ್ಬಿಟ್ರವಳೆ. ಮಕ್ಕಳಿ ಅಂದ್ಬಿಟ್ಟು ಮಲ್ಗಿಸ್ಕೊಂಡು ಆರಾಮಾಗಿದ್ದೀನಿ. ಕಾರಲ್ಲಿ ಬಂದು ಕುತ್ಕೊಂಡ್ರೆ ಯಾವ್ದೋ ಒಂದು ಓವನ್ ಒಳಗಡೆ ಬಂದು ಕುತ್ಕೊಂಡಂಗ್ ಫೀಲ್ ಆಗ್ತಾ ಇದೆ ಗೊತ್ತಾ. ಯಪ್ಪ ಸುಸ್ತಾಗ್ಬಿಟ್ವಿ. ಇವಾಗ ಒಂಚೂರು ತಣ್ಣಗಾಗ್ತಾ ಇದೆ, ಎಸಿ ಆನ್ ಮಾಡಿ. ರಾಜಸ್ಥಾನ್ ಜೈಪುರ್ ಅವೆಲ್ಲ ಅವು ಹೆಂಗೆ ಅಂತ ಹೇಳ್ಬಿಟ್ಟು ಹೆಂಗ್ ಜಿಮ್ ನಾನು ಅದೇ ಹೇಳ್ದೆ. ಮತ್ತೆ ಅವರೆಲ್ಲ ಅಷ್ಟು ಫೇರ್ ಆಗಿರ್ತಾರ, ನಮ್ಗೆ ಇಷ್ಟಕ್ಕೆ ಟ್ಯಾನ್ ಆಯ್ತು ಅದಾಯ್ತು ಇದಾಯ್ತು ಅಂತೀವಿ, ಅಷ್ಟು ಫೇರ್ ಇದಾರಲ್ಲ ಸುಮ್ಮನೆ ಅಲ್ಲಿ ಕ್ಲೈಮೇಟಿಗೆ ಅವ್ರು ಹಂಗೆ ಸೆಟ್ ಆಗಿರ್ತಾರೆ ಅಂತ ಹೇಳಿದ್ರು. ಸೊ ಹಿಂಗಾಯ್ತು ಫ್ರೆಂಡ್ಸ್. ನೀವಲ್ಲಿ ನೋಡಿ ಕಣ್ಬಿಡಕ್ ಆಗ್ತಲ್ಲ, ಹೆಂಗ್ ಸನ್ ಗ್ಲಾಸ್ ಹಾಕೊಂಡಿದೀನಿ ನಂಗೆ ಆಗಲಿ. ಕಣ್ಬಿಟ್ಟು ಹಿಂಗ್ ನೋಡ್ತಾ ಇದ್ರೆ ಕಣ್ಣೆಲ್ಲ ನೋವು ಬಂದ್ಬಿಡುತ್ತೆ, ತಲೆನೋವು ಶುರು ಆಗ್ಬಿಡುತ್ತೆ. ಅದಕ್ಕೆ ಸ್ಪೆಕ್ಸ್ ಹಾಕೊಂಡೆ, ಸನ್ ಗ್ಲಾಸ್ ಹಾಕೊಂಡೆ. ಸುಮ್ಮನೆ ಮಾಡಿದೀನಿ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು. ಸೋಮ್ಗೂ ಹೆಡ್ಡೇಕ್ ಅಂತೆ ಪಾಪ, ನೆನ್ನೆನೂ ಹೆಡ್ಡೇಕು, ಇವತ್ತು ಹೆಡ್ಡೇಕ್ ಅಂತೆ ಅವ್ರಿಗೆ. ಈ ವಾತಾವರಣಕ್ಕೆ ಬಿಸಿ ಅವ್ರಿಗೂ ಎಸಿನಲ್ಲಿ, ಆಫೀಸಲ್ಲಿ ಎಸಿನಲ್ಲಿ ಇದ್ದು ಈ ತರ ಹೊರಗಡೆ ಬಂದಾಗ ಅವ್ರಿಗೆ ಬಿಸಿ 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 ಗಾಳಿ, ಬಿಸಿ ಹವಾಮಾನ ಸೆಟ್ ಆಗಲ್ಲ ಅಂತ. ಸೊ ಹಿಂಗೆ ಕತೆ. ಓಕೆ, ಇನ್ನು ಬೆಂಗಳೂರು ಕಡೆಗೆ ಹೊರಡು. ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ. ಟೈಮ್ ಬಂದಿವಾಗ ಕರೆಕ್ಟಾಗಿ 2 ಗಂಟೆ ನೋಡುವ. ಆಲ್ಮೋಸ್ಟ್ ಇನ್ನೊಂದು 5-10 ಮಿನಿಟ್ಸ್ ನಮ್ಮ ಮನೆ.
ಔಷಧಿ ಕೊಟ್ವಿ ನಮ್ಮ ಏರಿಯಾಗೆ. ಆದರೆ ಇವಾಗ ಕರೆಕ್ಟಾಗಿ ಟೈಮ್ ಎಷ್ಟು ಗೊತ್ತಾ? 4-5 ಗಂಟೆ ಕರೆಕ್ಟಾಗಿ. 5 ಗಂಟೆಗೆ ರೀಚ್ ಆದ್ವಿ. 5:15 ಅಷ್ಟು, ಇನ್ನೊಂದು 10 ನಿಮಿಷ ಮನೆ ರೀಚ್ ಆಗ್ತೀವಿ. ಹೋಗಿ ದೀಪ ಎಲ್ಲ ಹಚ್ಚೋಣ ಅಂತ ಅನ್ಕೊಂಡಿದ್ದೀನಿ. ಹೋಗಿದ ತಕ್ಷಣ ಇನ್ನೇನು ಮನೆಯೆಲ್ಲ ನೀಟಾಗಿರುತ್ತಲ್ವಾ, ಸೊ ಅದರಿಂದ ಮನೆ ಹಾಂ ಇದೆ, ಹೂವು ಇದೆ, ಹೂವು ಮೂಡಿಸಿ ದೀಪ ಹಚ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನಗ್ಮಂಗು ಬರೋದಕ್ಕೆ ಹೇಳಿದ್ದೀನಿ, ಬಾ ನಗ್ಮ ಅಂತ ಹೇಳಿದ್ದೀನಿ. ಯಾಕಂದರೆ ನಾವೆಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ, ಊಟನೂ ಕೂಡ ಎಲ್ಲೂ ಮಾಡಲಿಲ್ಲ, ಅಲ್ಲಿ ಮಾಡಿದ್ದಷ್ಟೇ. ಸೋಮತ್ತು ಏನೂ ತಿಂದೇ ಇಲ್ಲ, ಖುಷಿಗೂ ಅಷ್ಟೇ. ಅದಕ್ಕೂ ಸ್ವಲ್ಪ ಅನ್ನ ರಸಂ ಮಾಡಿಬಿಟ್ಟು ಊಟ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಹೇಳ್ದೆ ಸೋಮ ಎಲ್ಲರೂ ತಿನ್ನೋಂಗಿದ್ರೆ ಅಂತ. ಬೇಡ ಅಂತಂದರೆ ಏನು ನಮ್ಮನೆ ಹತ್ರ ನೀವು ಯಾವುದೋ ಊಟ ಇಲ್ಲದೆ ಇಲ್ಲಿ ನಿಲ್ಲಿಸ್ಲಾ ಅಂದರು. ಬೇಡ ಮಹಾಲಸ ಅಂತ ಅವಳು ನಾವೇನೋ ತಿಂತಿರ್ತೀವಲ್ಲ ಸ್ನ್ಯಾಕ್ಸಲ್ಲಿ, ಬೇಡ ಮನೆಗೆ ಹೋಗ್ಬಿಡೋಣ ಇನ್ನೇನು ನಡೀರಿ ಅಂತ ಹೇಳಿದೆ. ಓನಪ್ಪ ಏನಾಯ್ತು ಅಯ್ಯಪ್ಪ. ಓಕೆ, ಇನ್ನೇನು ಮನೆ ರೀಚ್ ಆದ್ವಿ, ಒಂದು 10 ನಿಮಿಷ ಅಷ್ಟೇ. ಯಾರದು ಅಪ್ಪ ಬರ್ತಿದಂಗೆ ಶಕ್ತಿ ಬಂದ್ಬಿಟ್ಟು ಗುಮಣ ಶೂಸ್ ಹಾಕ್ತೀನಿ. ಅಮ್ಮ ಕೂದ್ಲೆಲ್ಲವ ನಿಂದು ಖುಷಿ ಅಣ್ಣ, ನಮ್ಮ ಅಣ್ಣ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತವ್ರಕ್ಕ. ನಮ್ಮ ಅಣ್ಣನ ತೆಗಿತೀನಿ. ಅವ್ರದ್ದು ತೆಗಿತೀನಿ, ಮುಚ್ಚು ತೆಗಿತೀನಿ. ನೋಡ್ತಾ ಇದೆ ನಮ್ಮ ಅಕ್ಕನಿಗೆ. ಹೌದು ಅಕ್ಕ, ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ನೀನೇ ವೈಟ್ ಕಾಣಿಸ್ತಾ ಇದೆಯಾ ಕೈ ಡ್ರೆಸ್ಸಲ್ಲಿ ಜಾಸ್ತಿ. ತಗೊಂಡೋಗಿರ್ಬೇಕ. ಖುಷಿ ಬಾ. ಹೇ ಗುಮ್ಮಣ್ಣ ಬೈಲಿ ಚಿನಿ. ಖುಷಿ ಏ ಬೀಳ್ತಾಳೆ ಸುಂದರ ಮಗಳೇ. ಜೊತೆ ಬತ್ತಾಳಿದ್ರು ಮಗ, ಸಡನ್ನಾಗಿ ಓಡ್ಬಿಡತ್ತಾರ. ಅಕ್ಕ ನೀವು ಕೊಟ್ಟಿರೋ ಸೋಪ್ ಆಗ್ತಾ ಇದ್ದೀನಿ ನಾನು. ಖುಷಿ ಅಲ್ಲಾಡೋದು ಗುಮ್ಮಣ್ಣ. ಈಸ್ಕೊಳೆ ಸೇರಿಸ್ಬಿಡಕ್ಕ ಮನೆಗೆ. ಈಸ್ಕೊ ತಿಂತೆ ತಾನೆ, ಅದು ನಿನ್ಗಿಷ್ಟ. ಏನೋ ಬಿಲ್ಡಪ್ ಅಷ್ಟೇ ಕೊಡ್ತೋಳಲ್ಲ. ತಿಕ್ಲುಗಳು ಮುಟ್ಕೊಂಡಿರ್ಬೇಕು ಅವಾಗೆ. ಇಲ್ಲಿ ಏನು ಒಂದು ಕಮಲದ ಹೂವ, ಒಂದು ತಾವರೆ ಹೂವ, ಇನ್ನೊಂದು ಇದೇನು ಹಾಟ್ ಹೂವ, ಹೃದಯದ ಯಪ್ಪ ಎಲ್ಲ ದಾಸವಾಳ ಹೂವ, ಹಾಟ್ ಹೂವ ಎಲ್ಲ ನೀನು ಅವ್ವ ಅವ್ವ ಇರಕ್ಕ ಮಗ ತಿನ್ನೋದು ಅಪರೂಪ. ಈಸ್ಕೊಂಡ್ರೆ ಈಸ್ಕೊತಾಳೆ. ನೋಡಕ್ಕ ಅಕ್ಕ ಅಕ್ಕ ಎಂಥ ಬ್ರಿಲಿಯಂಟ್ ಅಕ್ಕ.
ರಿಷಿತಾ ಕರ್ಕೊಬ ಮಗನ. ಏಯ್ ಮೆಲ್ಲಗ್ ಬಾ ರಿಷಿತಾ, ಓಡ್ಬೇಡ ಸಡನ್ ಆಗಿ ಮಗ ಓಡ್ದಂಗೆ. ಅಕ್ಕ ಅವಳಿಗೆ ಜಾಗ ಗೊತ್ತಲ್ಲ ಅಲ್ಲೇ ಅಂತ. ಹಾ ಖುಷಿ ಬರೋಣ. ಏಯ್ ಗಾಡಿ ಕರ್ಕೊಳ್ಳಿ ಮಗನ. ಹೋಗ್ಬೇಡವಾ. ಈ ಡ್ರೆಸ್ ಸಾಕದಾಗ ಕಾಣಿಸ್ತಾ ಐತಕ್ಕ, ನನ್ಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ನಿಮಗೆ. ಫೋಟೋ ರೀಚ್ ಆದ್ವಿ ಮನೆ. ಬರ್ತಾವಳೆ ಅಲ್ಲಿ ಇನ್ನು. ಫ್ರೆಂಡ್ಸ್ ಮನೆ ರೀಚ್ ಆದ್ವಿ. ನಮ್ಮ ನಗ್ಮನ್ ಮಗಳು ರಿಷಿತಾ ತೋರಿಸಿಲ್ಲಲ್ಲ ಯಾವತ್ತು. ಹಾಯ್ ಮಾಡಿ ರಿಷಿತಾ. ರಿಷಿತಾ ಜೊತೆ ಖುಷಿ ಫುಲ್ ಖುಷ್ ಬರ್ತಿದ್ದಂಗೆ ಎಕ್ಸೈಟ್ ಆಗ್ಬಿಟ್ಲು ನೋಡ್ಬಿಟ್ಟು. ಇನ್ನು ಅವ್ರಿಬ್ರು ಆಟ ಶುರು. ಅವ್ರು ಆಟ ಆಡ್ತಿರ್ತಾರೆ ಅಲ್ಲಿ. ಏ ಬೇಬಿ ಅಂತ ಯಾರು ಆಟ ಆಡೋಕೆ ಸಿಕ್ಬಿಟ್ರೆ ಸಾಕಲ್ಲ ಖುಷಿ ಮಾಗೆ. ಅದಕ್ಕೆ ಏನು ನಮಗೆ ಅನ್ನಕ್ಕೆ ಇಡಕ್ಕೆ ಹೇಳಿದ್ದೀನಿ, ಮೊಸರನ್ನ ತಿನ್ಸೋಣ ಖುಷಿಗೆ ಅಂತ ಹೇಳಿ. ಇನ್ನು ನಾನು ದೇವ್ರ ದೀಪ ಹಚ್ತೀನಿ. ಕೈಕಾಲು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಕೊಂಡು ಕೊಡು ಅವಳಿಗೆ ಕೊಡು. ಇನ್ನು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಕೊಂಡು ದೇವ್ರ ದೀಪ ಹಚ್ಚಿದ್ರೆ ಹೋಗಿತ್ತು. ಸೊ ಹಾಗೆ ಇವಾಗ ಅನ್ನ ರಸಮ್ ಮಾಡೋಣ ಅಂತ ಅನ್ನ ಗಿಡ ಕೇಳಿದ್ದೀನಿ. ಖುಷಿ ಸದ್ಯಕ್ಕೆ ಮೊಸರನ್ನ ತಿನ್ನಿಸ್ತೀನಿ. ನಾನು ಆಮೇಲೆ ದೀಪ ಹಚ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:15. ಸೊ 1 ಗಂಟೆ ಬಿಟ್ಟಕ್ಕೆ 5:15 ಅಷ್ಟರಲ್ಲಿ ಒಂದು ಟ್ರಾಫಿಕ್ KR ಪುರಮಿಂದ ಇಲ್ಲಿಗೆ ಬರೋಷ್ಟರಲ್ಲಿ ನಮಗೆ 1 ಅವರ್ ಮೇಲೆ 1.5 ಅವರ್ ತಗೊಂತು ಟೈಮು. ಅಲ್ಲಿ 3 ಅವರ್ಸ್ಟ್ರಲ್ಲಿ ಬಂದಿದ್ವಿ ಅಲ್ಲಿಗೆ. ಸೊ ಅದೇ ರೋಡ್ ಇಷ್ಟ ಆಯಿತು, ಚೆನ್ನಾಗಿದೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಬೆಂಗಳೂರು ಒಳಗಡೆ ಬರೋಷ್ಟರಲ್ಲಿ ಇದಾವಲ್ಲ, ಇನ್ನು ಊದ್ಬಿಟ್ಟು ಗಂಟೆ ಹಾಕ್ಕೊಡ್ತೀವಿ. ಸೊ ಓಕೆ ಫ್ರೆಂಡ್ಸ್, ಹಿಂಗಾಯಿತು ನೋಡಿ ಇವತ್ತಿನ ದಿನ 2 ಡೇಸ್ ಹಿಂಗಾಯಿತು. ಇನ್ನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆನ್ನೆ ತಿರುಪತಿದು, ಇವತ್ತು ಹಿಂಗೆ ವಾಪಸ್ ರಿಟರ್ನ್ ಬಂದಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು. ಇಷ್ಟ ಆಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ನನ್ನ ನಗ್ಮೆಂಟ್ ಜೊತೆ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಡ್ರೆಸ್ಸಲ್ಲಿ, ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಂತ. ಏನು ಗೊತ್ತಾ, ಯಾವ ಕ್ರೀಮ್ಗಳು ತಗೊಂಡೋಗಿರಲಿಲ್ಲ, ಬರೀ ಮಾಯ್ಶ್ಚರೈಸರ್ ಕ್ರೀಮು ಒಂದು, ಇನ್ನೊಂದು ಯಾವುದು ಸನ್ಸ್ಕ್ರೀನ್ ಲೋಷನ್, ಇದೊಂದು ಲಿಪ್ಸ್ಟಿಕ್ ಇಷ್ಟೇ ಹಚ್ಚಿರೋದು, ಏನು ಹಚ್ಚಿಲ್ಲ. ಇಲ್ಲಿ ಐಲೈನರು ಕೂಡ ಹಚ್ಚಿಲ್ಲ, ಬರೀ ಕಾಜಲ್ ಒಂದು ಹಚ್ಚಿದ್ದೆ ಅಷ್ಟೇ. ಆ ಬಿಸಿಲಿಗೆ ಏನೂ ಬೇಡ, ಸಾಕು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದರೆ ಸಾಕು ಅನ್ನೋ ಥರ ಆಗಿತ್ತು. ಸೊ ಓಕೆ ಫ್ರೆಂಡ್ಸ್, ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಗುಂಡಮ್ಮ ಬಾಯ್ ಮಾಡ. ಓನಮ್ಮ ಇಲ್ಲೇ ಇದ್ದೀನಿ ಕಡೆ, ಅಮ್ಮ ನಿಂತಿದ್ದೀನಿ ಇಲ್ಲಿ. ಈ ಊದ್ಕೊಲ್ಲಿ ಕೊಲ್ಲಿ. ಸೊ ಓಕೆ ಬಾಯ್ ಮಾಡು ಖುಷಿ ಮಾಡಿ. ರಿಷಿತಾ ಖುಷಿ ಬಾಯ್.